ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ನಿಮಿಷ. ಏನು ಏನು ಎಂತ ಹೇಳಿದಮ್ಮ ಇವಾಗ? ಅಂತ ಹೇಳಿದ. ಸೊ ಇವತ್ತಿನ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಿಕ್ಕಿರೋ ಅನ್ನದಿಂದ ಸಂಡಿಗೆ ಮಾಡ್ತಾರೆ. ಸಂಡಿಗೆ ಅನ್ನೋದೇ ಫಸ್ಟ್ ಟೈಮ್ ಮಾಡ್ತಿರೋದು, ಅದರಲ್ಲಿ ಮಿಕ್ಕಿರೋ ಅನ್ನದಿಂದ. ಸೊ ಅದು ಯಾವ ಥರ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೇಸ್ಟ್ ಎಲ್ಲ ಯಾವ ಥರ ಬರುತ್ತೆ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಸೊ ಇವತ್ತಿನ ದಿನ ಅಂದರೆ ಆಫ್ಟರ್ನೂನ್ ಮೇಲೆ ಮಾಡಿರೋದು ಇವತ್ತಿನ ಬ್ಲಾಗ್. ಏನೆಲ್ಲ ಮಾಡಿದೆ, ಏನೆಲ್ಲ ನಡೀತು ಇವತ್ತಿನ ದಿನ ಅಂತ ನೋಡ್ಕೊಬನ್ನಿ. ಪಾಪು ಮಲಗಿದ್ರೆ ಆಮೇಲೆ ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕೆ ಈಸಿ ಅಂತ ಅಂದ್ಬಿಟ್ಟು ಪಾಪುನ ಮಲಗಿಸಿ ನಾನು ಇವಾಗ ಬಂದೆ. ಟೆರೆಸ್ ಮೇಲೆ ಹೋಗಿ ಸಂಡಿಗೆ ಹಾಕೋದಂತೂ ಹೆವಿ ಕಷ್ಟ, ಯಾಕೆಂದರೆ ಇವಾಗಿನ ಬಿಸಿಲು ಮಾತ್ರ ಉರಿ ಬಿಸಿಲು, ಒಂದು ನಿಮಿಷ ನಿಲ್ಲಕ್ಕಾಗಲ್ಲ. ಹಾಗಾಗಿ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಮನೆಯಲ್ಲೇ ಪ್ಲಾಸ್ಟಿಕ್ಕಿಗೆ ಫಸ್ಟು ಸಂಡಿಗೆ ಹಾಕಿಬಿಟ್ಟು ಆನಂತರ ತೊಗೊಂಡು ಹೋಗಿ ಟೆರೆಸ್ ಮೇಲೆ ಇಟ್ಟು ಬರೋಣ ಅಂತ. ಸಂಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 2 ಗಂಟೆಗೆ ಮಧ್ಯಾಹ್ನ. ಸಂಡಿಗೆ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಈ ಸಂಡಿಗೆಗೆ ನಾನು ಅನ್ನ ಮತ್ತು ಹಸಿಮೆಣಸು, ಬೇವಿನ ಸೊಪ್ಪು, ಜೀರಿಗೆ, ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಫ್ಲಾಪ್ ಸ್ಟೋರಿ. ಬೇಗ ಏನಾರು ತಗೋಬಾ, ಕಾಲು ಸುಡ್ತಾ ಇದೆ. ಅಯ್ಯೋ ಅಯ್ಯೋ ಟೆರೆಸಲ್ಲಿ ಒಂದು 10 ಸೆಕೆಂಡ್ ನಿಲ್ಲಕ್ಕಾಗಲಿಲ್ಲ. ಇದು ಸಂಡಿಗೆ ಇಡೋ ಖುಷಿಲಿ ನಾವು ಸ್ಲಿಪ್ಪರೇ ಹಾಕ್ಕೊಂಡು ಹೋಗಿರಲಿಲ್ಲ. ಒಂದು 10 ಸೆಕೆಂಡ್ ಇದ್ದಿದ್ದೆ ಕಾಲೆಲ್ಲ ಸುಟ್ಟೇ ಹೋಯಿತು. ಮತ್ತು ನಾವು ತವ್ರ ಮನೇಲೂ ಸಹ ಈ ಥರ ಸಂಡಿಗೆ ಎಲ್ಲ ಮಾಡ್ತಿರಲಿಲ್ಲ. ಹಲಸಿನಕಾಯಿ ಸೀಸನಲ್ಲಿ ವರ್ಷಕ್ಕೆ 2-3 ಹಲಸಿನಕಾಯಿ ಹಪ್ಪಳ ಮಾಡ್ತಾಯಿದ್ವಿ ಅಷ್ಟೇ. ನಮ್ಮ ಮನೇಲೆಲ್ಲ ಜಾಸ್ತಿ ಮಾಡಿದ್ದೇ ಇಲ್ಲ, ನನಗೂ ಹಾಗಾಗಿ ಪ್ರಾಕ್ಟೀಸೇ ಇಲ್ಲ ಮಾಡಿ. ಅದನ್ನೆಲ್ಲ ಸಂಡಿಗೆ ಎಲ್ಲ ಇಟ್ಟು ಒಂದು 10 ಮಿನಿಟ್ಸ್ ರೆಸ್ಟೆಲ್ಲ ಮಾಡಿ ರೆಸ್ಟ್ ಮಾಡೋಷ್ಟೊತ್ತಿಗೆ ನಮ್ಮ ಐಶು ಎದ್ದೇ ಬಿಟ್ಲ. ಸೊ ಅವಳು ಒಂದು 2 ಅವರ್ಸ್ ನಿದ್ರೆ ಮಾಡಿದ್ಲು. ಆ 2 ಅವರ್ಸ್ ಬರೀ 10 ಮಿನಿಟ್ಸ್ ಏನೋ ನಿದ್ರೆ ಮಾಡಿದ್ಲೇನೋ ಅಂತ ಅನಿಸ್ಬಿಡ್ತು, ಯಾಕೆಂದರೆ ಅಷ್ಟು ಬೇಗ ಎದ್ದಂಗೆ ಅನಿಸುತ್ತೆ. ಅವಳು ಎದ್ಮೇಲೆ ನಂದು ಯಾವ ಕೆಲಸನೂ ಸ್ಪೀಡ್ ಆಗೋಲ್ಲ. ಅವಳು ಹಿಂದೆ ಅವಳನ್ನ ಮೇಯ್ಸೋದೇ ಆಯಿತು. ಬೇರೆ ನಾನು ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಕೂತಿದ್ದೆ. ಒಂದು 2-3 ದಿನದಿಂದ ಬಟ್ಟೆನೇ ಫೋಲ್ಡ್ ಮಾಡಿರಲಿಲ್ಲ. ಇದು ತಿಂಗಳಿಗೆ ಒಂದೊಂದು ಸತಿ ಆಗ್ತಾ ಇರುತ್ತೆ ಈ ಥರ. ಪ್ರತಿದಿನ ಮರ್ಚಿಡ್ತೀನಿ, ಬಟ್ ಯಾವ್ದಾರು ಒಂದು ವಾರ ಮಾತ್ರ 2-3 ದಿನ ಫೋಲ್ಡೇ ಮಾಡಿರಲ್ಲ. ಅವಾಗ ಒಂದು ರಾಶಿ ಬಿದ್ದಿರುತ್ತಲ್ವ, ಒಂದು 20 ನಿಮಿಷದಲ್ಲಿ ಆಗೋ ಕೆಲಸ ಇವಳೊಂದು ಅರ್ಧ ಗಂಟೆ ಮಾಡಿಸ್ತಾಳೆ ನನ್ನ ಹತ್ರ. ಅದರಲ್ಲಿ ಇನ್ನೊಂದು ಏನು ಖುಷಿ ಗೊತ್ತಾ, ನಾವು ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ರೆ ಅವಳು ಯಾರ್ಯಾರ ಬಟ್ಟೆ ಅಂತ ಹೇಳ್ತಾಳೆ. ಅಂದರೆ ನನ್ನ ಬಟ್ಟೆ ಇದ್ದರೆ ಇದು ಅಮ್ಮನ ಬಟ್ಟೆ, ಅಪ್ಪನ ಬಟ್ಟೆ, ಅವಳ ಬಟ್ಟೆ ಇದ್ದರೆ ಇದು ನನ್ನ ಬಟ್ಟೆ ಅಂತೆಲ್ಲ ಹೇಳ್ತಾಳೆ. ಸೊ ಅದೇ ಥರ ತರಲೆನೂ ಮಾಡ್ತಾ ಇರ್ತಾಳೆ. ಏನೂ ಮಾಡೋಕ್ಕಾಗಲ್ಲ, ಅವಳ ಜೊತೆ ಆಟ ಆಡ್ತಾನೆ ನಾನೆಲ್ಲ ಕೆಲಸನೂ ಮಾಡ್ಕೊಳ್ಳೋದು ಬೇಗ. ಇವತ್ತು ಕ್ಯಾಮ್ರಾ ಬೇರೆ ಆನ್ ಮಾಡಿದ್ನ, ಅದು ಅವಳಿಗೆ ವಿಚಿತ್ರ ಅಂತ ಅನಿಸ್ತಾ ಇತ್ತು. ಒಗೆಯೋಕ್ಕಿತ್ತು, ಒಂದು 4 ಪಾತ್ರೆ ತೊಳೆಯೋಕ್ಕಿತ್ತು. ಅಷ್ಟೊತ್ತಿಗೆ ಐಶು ಎದ್ದಿದ್ದಾಳೆ. ಅವಳು ಎದ್ಮೇಲೆ ನೋಡಿ ಮನೆ ಇದಿಷ್ಟು ಕ್ಲೀನ್ ಇಲ್ಲ, ಬಿಟ್ಟರೆ ಫುಲ್ ಮನೆ ಕ್ಲೀನ್ ಇತ್ತು. ಇಲ್ಲಿ ಬಾಟಲು, ಮಿಕ್ಸಿ. ಎಂತದೆ ಇವಳ್ದಿದೇ ರಾಮಾಯಣ. ನಾನು ಅಡುಗೆ ಮನೆಗೆ ಬಂದರೆ ಸಾಕು, ಇರೋ ಬರೋ ಪಾತ್ರೆ ಎಲ್ಲ ತೆಗೆದು ಇವಾಗ ಕೂರ್ತಾಳೆ. ಎಂತ ಐಶು, ಮಿಕ್ಸಿಲಿ ಆಟಾಡೋಗೋ. ನೋಡಿ ಅವಳಿಗೆ ಕ್ಯಾರೆಟ್ ಬೇಯಿಸ್ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇವಳ್ದು ಈ ಆಟ ಸ್ಟಾರ್ಟ್ ಆಗಿದೆ. 1 ನಿಮಿಷ ಅಷ್ಟೇ ಆಡೋದು, ಎಲ್ಲ ಪಾತ್ರೆ ತೆಗೆದಿಡ್ತಾಳೆ ಅಷ್ಟೇ. 1 ನಿಮಿಷ ಹಿಂಗೆ ಅಂತಾಳೆ, ಮತ್ತೆ ಹತ್ಕೊಂಡು ಬರ್ತಾಳೆ. ಐಶು ನೋಡಿ. ಸರಿ, ಆಟ ಆಡಲಿ, ನಾನು ಕ್ಯಾರೆಟ್ ಬೇಯಿಸೋಕ್ಕಿಡ್ತೀನಿ.
ಸಂಜೆ ಅವಳಿಗೆ ಸಾಮಾನ್ಯ ನಾನು ಯಾವ್ದಾದ್ರು ತರಕಾರಿನೇ ಕೊಡೋಕ್ಕೆ ಇಷ್ಟಪಡ್ತೀನಿ, ಇಲ್ಲ ರಾಗಿ ಅಂಬಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ರಾಗಿ ಅಂಬಲಿ ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೆ, ಹಾಗಾಗಿ ಇವಾಗ ಸಂಜೆ ತರಕಾರಿ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಯಾವ್ದಾದ್ರು ಹಣ್ಣನ್ನು ಕೊಡ್ತೀನಿ, ಇಲ್ಲ ಸಿರ್ಲಾಕ್ ಥರ ಎಲ್ಲ ಮಾಡಿ ಕೊಡ್ತೀನಿ, ಇಲ್ಲ ಅಂಗಡಿಯಿಂದ ಸಿರ್ಲಾಕ್ ಸಿಗುತ್ತಲ್ಲ ಅದನ್ನು ಒಂದೊಂದು ದಿನ ಕೊಡ್ತೀನಿ. ಒಟ್ಟಿನಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡ್ತೀನಿ. ಎಷ್ಟು ಒಳ್ಳೆ ಬುದ್ಧಿ ನಮ್ಮ ಇಶ್ಯೂಗೆ. ಸೊ ನಾನು ಏನು ಹೇಳಲಿಲ್ಲ, ಕ್ಯಾರೆಟ್ ಕಟ್ ಮಾಡ್ತಾ ಇದ್ದೆ, ಜೋಡಿಸಿಡು ಅಂತಲೂ ಹೇಳಲಿಲ್ಲ. ಜೋಡಿಸಿಡು ಅಂದರೆ ಇಡ್ತಾಳೆ. ಇವತ್ತು ಅವಳೇ ಬುದ್ಧಿ ಬಂದಿದೆ, ಈ ಥರ ಜೋಡಿಸಿಟ್ಟಿದ್ದಾಳೆ. ಇದು ಯಾರಮ್ಮ ಇಟ್ಟಿದ್ದು ಈ ಥರ ಪಾತ್ರೆ? ಆಗ ಹೇಳಿ ಮತ್ತೆ ತಪ್ಪು ಮಾಡಿದೆ. ಮತ್ತೆ ಆಟ ಸ್ಟಾರ್ಟ್ ಆಗಿದೆ. ನಾನು ಬರಬೇಕಾ? ನಾನು ಬರಲ್ಲ. ಇದೊಂದು ಪಾತ್ರೆ ಕೊಡು, ಕ್ಯಾರೆಟ್ ಬೇಯಿಸ್ಕೊಡ್ತೀನಿ ಆಯ್ತಾ? ಇದು ನಂಗೆ ಕೊಡು, ಒಂದೇ ಸಾಕು, ಫೋನ್ ಮಾಡಬಾರ್ದು. ಬಾಯ್. ಸ್ವಲ್ಪ ಹೋಗ್ಲಿ ತಪ್ಪು ಮಾಡಿಬಿಟ್ಟೆ. ಈಗ ಫ್ರಿಡ್ಜಲ್ಲಿರೋದೆಲ್ಲ ತೆಗಿತಾ ಇದ್ದಾಳೆ. ಏನು ಮಾಡ್ತಾ ಇದೀಯಾ? ಆರೆಂಜ್ ಕೊಡಲ್ಲ ಇವಾಗ. ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ನಾನು ಇವತ್ತು ಅವಳಿಗೆ ತರಕಾರಿಯಾಗಿ ಕ್ಯಾರೆಟು, ಮೂಲಂಗಿ ಎಷ್ಟು ಬೇಕೋ ಅಷ್ಟು ತಿಂತಾಳೆ. ಸೊ ಇವಳ್ದು ಆಟ ಇದೇ ಥರ ಇರುತ್ತೆ. ನಾನು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಐಶು, ಚಿಲ್ಲಿ ಎಲ್ಲ ಮುಟ್ಟಬಾರ್ದು, ಚಿಲ್ಲಿ ಎಲ್ಲ ತೆಗಿತಾ ಇದ್ದಾಳೆ. ಸೊ ಈ ಕಡೆ ಬಾ. ಕುಡಿಯೋಕ್ಕೆ ಹಾಲು. ಕ್ಯಾರೆಟು ಮೂಲಂಗಿ ಬೇಯೋದ್ರೊಳಗೆ ಬಟ್ಟೆ ಒಗೆಯಕ್ಕೆ ಹಾಕಾಯಿತು, ಪಾತ್ರೆ ಕ್ಲೀನ್ ಆಯಿತು. ಇವಳನ್ನ ಇಟ್ಕೊಂಡು ನಂಗೆ ಸಾಕಾಗೋಯ್ತು. ಸೊ ಅಷ್ಟು ಕಾಫಿ ಮಾಡಬೇಕು, ಅದ್ರದ್ದು ಒಂದಷ್ಟು ಪಾತ್ರೆ ಎಲ್ಲ ಮತ್ತೆ ಬರುತ್ತೆ. ಆದರೆ ತೊಳೆಯೋದಿಲ್ಲ ಅಂದರೆ ನೈಟ್ ಡೈರೆಕ್ಟಾಗಿ ಊಟ ಆದ ತಕ್ಷಣ ಒಂದೇ ಸತಿ ತೊಳ್ಕೊಳ್ಳೋದು. ಇವತ್ತು ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡು ಬೋಂಡ ಬಜ್ಜಿ ಇದೆ. ನಾನು ನನ್ನ ತಮ್ಮ ಇಬ್ಬರೇ ಇರೋದಲ್ವ, ಹಾಗಾಗಿ ಇಬ್ಬರಿಗೆ ಸಾಕಾಗುತ್ತೆ. ಎರಡು ಬೋಂಡ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಕಾಫಿ ಜೊತೆ. ನೋಡೋಣ ಏನಾಗುತ್ತೆ ಅಂತ. ಸರಿ ಬೋಂಡನೇ ಮಾಡೋಣ ಬಿಡು ಅಂತ ಹೇಳಿ ಬೋಂಡ ಮಾಡ್ತಾಯಿದ್ದೆ. ಮತ್ತು ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮ್ ಮಾಡಿದ್ದೀನಿ. ನನಗೆ, ನನ್ನ ತಮ್ಮಗೆ, ಹಸ್ಬೆಂಡಿಗೆ 4 ಬೋಂಡ ಅಷ್ಟೇ, ಎಲ್ಲ ಸೇರಿಸಿ. ಏಕೆಂದರೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಮಾಡಿದೆ. ನಮ್ಮ ಐಶು ಇದ್ದೇ ಇರ್ತಾಳೆ ಬಿಡಿ ಎಲ್ಲದರಲ್ಲೂ. ಟೇಸ್ಟ್ ಮಾತ್ರ ನಿಜ ಸಕ್ಕತ್ತಾಗಿ ಆಗಿತ್ತು. ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹೆವಿನೂ ಅನಿಸ್ಲಿಲ್ಲ, ಕರೆಕ್ಟಾಗಿ ಆಯಿತು. ನಮ್ಮ ಸಂಡಿಗೆ ಗತಿ ಏನಾಗಿದೆ ನೋಡ್ಕೊಬರೋಣ. ಆಲ್ರೆಡಿ ಇಷ್ಟು ಒಣಗಾಗಿದೆ. ಯಬ್ಬ, ಮಧ್ಯಾಹ್ನ 2 ಗಂಟೆಗೆ ಹಾಕಿದ್ದು, ಈಗ ಆಲ್ರೆಡಿ ತೆಗಿಯೋಕ್ಕೆ ಬರುತ್ತೆ. ಬಟ್ ನಾಳೆ ನೋಡಿ ಇನ್ನೊಂದು ಸ್ವಲ್ಪ ಒಣಗಬೇಕು. ಚೆನ್ನಾಗಾಗಿದೆ ನೋಡೋಕ್ಕೆ. ರಾತ್ರಿ ಮನೆ ಒಳಗಿಟ್ಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಬಿಸಿಲಿಗೆ ಇಡಬೇಕಷ್ಟೆ. ಇನ್ನೊಂದು 4 ಬಿಸಿಲು ಆಗಬೇಕಿದು. ಸೊ ಯಾ, ಇವರು ಮಗಳನ್ನ ವಾಕಿಂಗಿಗೆ ಅಂತ ಕರ್ಕೊಂಡೋಗಿ ಐಸ್ ಕ್ರೀಮ್ ತಂದರು. ನಂಗೆ ಗೊತ್ತೇ ಇರಲಿಲ್ಲ. ಬೋಂಡ ಸಹ ಮಾಡಿದ್ನ, ಪರವಾಗಿಲ್ಲ ತಿನ್ಬಿಡೋಣ ಅಂತ ಹೇಳಿ ತಿಂದ್ಬಿಟ್ಟೆ. ನಾನು ಡಯೆಟ್ ಮಾಡಬೇಕು ಅಂತ ಅಂದ್ಕೊಡ್ತೀನಿ. ಇವ್ರು ಡೈಲಿ ಇಂಥದ್ದೇ ಮಾಡೋದು, ಒಂದಲ್ಲ ಒಂದು ತಂದು ಕೊಡ್ತಾರೆ. ಹಾಗಾಗಿ ನನ್ನ ಡಯೆಟ್ ಎಲ್ಲ ಹಾಳಾಗೋಯ್ತು. ವಿಡಿಯೋ ಎಂಡೇ ಮಾಡಿಲ್ಲ. ನೈಟ್ ನೆಕ್ಸ್ಟ್ ಏನಿಲ್ಲ, ನೈಟ್ ರುಟೀನ್ ಊಟ ಮಾಡಿ ಪಾತ್ರೆ ತೊಳಿ ಅದು ಇದು ಅಷ್ಟೇ ಕೆಲಸ. ಸೊ ವಿಡಿಯೋ ಮಾಡೋದೇ ಮರ್ತು ಹೋಯ್ತು. ಹಾಗಾಗಿ ಇವತ್ತು ವಿಡಿಯೋನ ಎಂಡ್ ಮಾಡೋಣ ಅಂತ ಕೂತಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸಂಡಿಗೆ ಯಾವ ಥರ ಬಂತು ಅಂತ ಇನ್ನೊಂದು 2-3 ಬಿಸಿಲು ಆದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಚೆನ್ನಾಗಿ ಬಂದಿರುತ್ತೆ. ಇವತ್ತು ಕೂಡ ಬಿಸಿಲಿಗೆ ಇಟ್ಟಿದ್ದೀನಿ, ಚೆನ್ನಾಗಿ ಡ್ರೈ ಆಗಬೇಕಲ್ಲ ಅಂತ. ಸೊ ನೀವೆಲ್ಲ ಯಾರು ಟ್ರೈ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ನೋಡಿ ಮಾಡಿರೋದು, ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಇನ್ನೊಂದು 2-3 ದಿನ ಆಗಲಿ. ಇವತ್ತಿನ ವಿಡಿಯೋನು ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ.